ರಾಜ್ಯಪಾಲರ ಮೂಲಕ ವಿಚಿತ್ರವಾದ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋಕೆ ಯತ್ನ ಮಾಡಲಾಗ್ತಾ ಇದೆಯಾ? ವಿಪಕ್ಷಗಳ ಸರ್ಕಾರವಿರುವ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಅಸ್ತ್ರವಾಗಿ ಬಳಸುವ ಮೂಲಕ ಬಿಜೆಪಿ ಯಾಕೆ ಹಿಂಬಾಗಿಲ ಹುನ್ನಾರ ನಡೆಸ್ತಾ ಇದೆ? ಕೇರಳ, ತಮಿಳುನಾಡು ಬಳಿಕ ಈಗ ಕರ್ನಾಟಕದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದದೇ ಇರುವ ಮೂಲಕ ರಾಜ್ಯಪಾಲರು ಸರ್ಕಾರದ ಜೊತೆ ಸಂಘರ್ಷಕ್ಕಿಳಿದ ಘಟನೆ ನಡೆದಿದೆ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಯಿತು. ಆದರೆ ಅದು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕಕ್ಕೆ ವ್ಯಾಪಿಸಿಕೊಳ್ತಿರುವ ರೀತಿ ಅಪಾಯಕಾರಿಯಾಗಿದೆ. ರಾಜ್ಯಪಾಲರನ್ನ ಕೈಗೊಂಬೆಗಳಾಗಿ ಬಳಸಿಕೊಂಡು ವಿರೋಧ ಪಕ್ಷಗಳ ಒಕ್ಕೂಟವನ್ನ ದುರ್ಬಲಗೊಳಿಸುವ ಮತ್ತು ಅಸ್ಥಿರಗೊಳಿಸಲು ಪ್ರಯತ್ನಿಸಲಾಗ್ತಿದ್ಯಾ ಎಂಬ ಪ್ರಶ್ನೆ ಎದ್ದಿದೆ. ಕರ್ನಾಟಕದಲ್ಲಿ ಗುರುವಾರ ಆರಂಭವಾದ ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಹೊರ ನಡೆದಿರೋದು ವಿಚಿತ್ರ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ತಮಿಳುನಾಡು ರಾಜ್ಯಪಾಲರು ಸರ್ಕಾರದ ಭಾಷಣ ಮಾಡೋಕೆ ನಿರಾಕರಿಸಿ ಮತ್ತೊಮ್ಮೆ ಭಂಡತನ ತೋರಿಸಿದ ಬೆನ್ನಲ್ಲೇ ಕರ್ನಾಟಕದ ರಾಜ್ಯಪಾಲರು ಕೂಡ ಅಂಥದ್ದೇ ನಡವಳಿಕೆ ತೋರಿಸಿದ್ದಾರೆ. ರಾಷ್ಟ್ರಪತಿಗಳ ಭಾಷಣದಂತೆಯೇ ರಾಜ್ಯಪಾಲರ ಭಾಷಣವನ್ನ ಸರ್ಕಾರವೇ ಸಿದ್ಧಪಡಿಸುತ್ತೆ. ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಲಿಖಿತ ಭಾಷಣ ಓದೋದು ಸಂಪ್ರದಾಯ. ಯಾವುದೇ ಬದಲಾವಣೆಗಳನ್ನ ಮಾಡದೆ ಅದನ್ನ ಅವರು ಓದ್ತಾರೆ. ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಭಾಷಣ ಓದಿದಾಗಲೂ ನನ್ನ ಸರ್ಕಾರ ಅಂತ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಆ ಭಾಷಣವನ್ನ ಬರೆಯುತ್ತೆ. ಅದೇ ರೀತಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣವನ್ನ ಬರೆಯುತ್ತೆ. ಆದರೆ ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನ ಓದೋಕೆ ನಿರಾಕರಿಸಿದ್ರು ಮತ್ತು ತಾವು ಅದನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ರು. ತಮಿಳುನಾಡಿನಲ್ಲೂ ಇದೇ ಆಯಿತು ಮತ್ತು ಸಿಎಂ ಎಂಕೆ ಸ್ಟಾಲಿನ್ ರಾಜ್ಯಪಾಲರು ಸಂಪ್ರದಾಯಗಳು ಮತ್ತು ಸಾಂವಿಧಾನಿಕ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣಕ್ಕೆ ವೈಯಕ್ತಿಕ ಅಭಿಪ್ರಾಯಗಳನ್ನ ಸೇರಿಸಲು ಅಥವಾ ಅದರಿಂದ ಭಿನ್ನವಾಗಿ ಏನನ್ನಾದ್ರೂ ಹೇಳೋಕೆ ರಾಜ್ಯಪಾಲರಿಗೆ ಯಾವುದೇ ಅವಕಾಶ ಇಲ್ಲ. ರಾಜ್ಯಪಾಲರು ಲಿಖಿತವಾಗಿ ತಮಗೆ ಏನು ನೀಡಲಾಗಿದ್ರೂ ಅದನ್ನ ಓದಬೇಕಿರತ್ತೆ. ಆದರೆ ಈಗ ರಾಜ್ಯಪಾಲರು ಆ ಭಾಷಣವನ್ನ ತಾವು ಒಪ್ಪುವುದಿಲ್ಲ ಮತ್ತು ಅದಕ್ಕಾಗಿ ಅದನ್ನ ಓದುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಈವರೆಗೂ ಅನುಸರಿಸ್ತಾ ಇದ್ದ ಸಂಪ್ರದಾಯಗಳಿಗೆ ವಿರುದ್ಧವಾಗಿದೆ ಅಂತ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ಇದಲ್ಲದೆ ರಾಜ್ಯಪಾಲರ ಕಡ್ಡಾಯ ಭಾಷಣದ ನಿಯಮ ತೆಗೆದುಹಾಕೋಕೆ ತಮ್ಮ ಪಕ್ಷ ಸಂವಿಧಾನಕ್ಕೆ ಅಗತ್ಯ ತಿದ್ದುಪಡಿ ತರೋಕೆ ಪ್ರಯತ್ನಿಸುತ್ತೆ ಅಂತ ಸ್ಟಾಲಿನ್ ಹೇಳಿದ್ದಾರೆ. ರಾಜ್ಯಪಾಲರ ಭಾಷಣದೊಂದಿಗೆ ವಿಧಾನಸಭೆ ಅಧಿವೇಶನ ಪ್ರಾರಂಭಿಸುವ ಸಂಪ್ರದಾಯವನ್ನ ಕೊನೆಗೊಳಿಸುವ ತಿದ್ದುಪಡಿಯನ್ನ ತರೋ ಬಗ್ಗೆ ಅವರು ಮಾತನಾಡಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ರಾಜ್ಯಪಾಲರಂತೆ ವರ್ತಿಸುವುದನ್ನು ನಿಲ್ಲಿಸಿದ್ದಾರೆ. ಸ್ಟಾಲಿನ್ ವಿಧಾನಸಭೆಯಲ್ಲಿ ಈ ವಿಷಯದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಮತ್ತು ಗವರ್ನರ್ ಓದದ ಭಾಷಣದ ಉಳಿದ ಭಾಗವನ್ನ ಓದಿದ್ರು. ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿ ಮತ್ತು ಎಂಕೆ ಸ್ಟಾಲಿನ್ ಅವರ ಸರ್ಕಾರದ ನಡುವಿನ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಇದಕ್ಕೂ ಮೊದಲು ಅವರು ವಿಧಾನಸಭೆಯಿಂದ ಹೊರ ನಡೆದಿದ್ರು. ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲ ಆರ್.ಎನ್. ರವಿ ನಡುವಿನ ಸಂಘರ್ಷ ಸುಪ್ರೀಂ ಕೋರ್ಟ್ ವರೆಗೂ ಮುಟ್ಟಿತ್ತು. ಸುಪ್ರೀಂ ಕೋರ್ಟ್ ತಮಿಳುನಾಡು ರಾಜ್ಯಪಾಲರನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಅಷ್ಟಾದ ಬಳಿಕವೂ ಅವರ ಭಂಡತನ ನಿಂತಿಲ್ಲ. ಈಗ ಅವರು ರಾಜ್ಯ ಸರ್ಕಾರ ತನ್ನನ್ನ ತಾನೇ ಹೊಗಳಿಕೊಳ್ಳೋದನ್ನ ತಾವು ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ತಾ ಸರ್ಕಾರದ ಭಾಷಣ ಓದೋಕೆ ನಿರಾಕರಿಸಿದ್ದಾರೆ. ತಮಿಳುನಾಡು ಸರ್ಕಾರ ಹೇಳ್ತಿರೋದು ಸುಳ್ಳು ಮತ್ತು ತಾವದನ್ನ ಓದೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಕೇರಳದಲ್ಲೂ ಕೂಡ ಅದೇ ನಡೀತು. ಕೇರಳದಲ್ಲೂ ವಿರೋಧ ಪಕ್ಷದ ಸರ್ಕಾರವಿದೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ವಿಧಾನಸಭೆಯನ್ನ ಉದ್ದೇಶಿಸಿ ಮಾತಾಡಿದ ತಕ್ಷಣ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ರಾಜ್ಯ ಸಚಿವ ಸಂಪುಟದ ಭಾಷಣವನ್ನ ಸಂಪೂರ್ಣವಾಗಿ ಓದಿಲ್ಲ, ಕೆಲವು ಭಾಗಗಳನ್ನ ಬಿಟ್ಟು ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ವಾಸ್ತವವಾಗಿ ರಾಜ್ಯಪಾಲರು ಭಾಷಣ ಮಾಡುವಾಗ ನನ್ನ ಸರ್ಕಾರ ಅಂತ ಕೂಡ ಹೇಳಲಿಲ್ಲ. ಅವರು ಕೆಲ ಭಾಗಗಳನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಆರೋಪಿಸಿದ್ರು. ನಂತರ ಪಿಣರಾಯಿ ವಿಜಯನ್ ಆ ಭಾಗವನ್ನ ಓದಿದ್ರು ಮತ್ತು ಆ ಭಾಗವನ್ನ ಅಂಗೀಕರಿಸಲಾಯಿತು. ಬಿಟ್ಟಿದ್ದ ಭಾಗದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾಗಿ ಕೇರಳ ಸರ್ಕಾರ ಹೇಳಿಕೊಳ್ಳುತ್ತೆ. ಕೇಂದ್ರ ಸರ್ಕಾರದ ಅಧಿಕಾರಗಳ ಅತಿಯಾದ ಕೇಂದ್ರೀಕರಣ, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಹಸ್ತಕ್ಷೇಪ ಮತ್ತು ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ದೀರ್ಘಕಾಲದಿಂದ ಬಾಕಿ ಇರುವ ಮಸೂದೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಗಳನ್ನ ಕೇರಳ ರಾಜ್ಯಪಾಲರ ಭಾಷಣದಲ್ಲಿ ಬರೆಯಲಾಗಿತ್ತು. ಆದರೆ ಅವರು ಅದನ್ನ ಸಂಪೂರ್ಣವಾಗಿ ಓದಿಲ್ಲ. ಈಗದು ಕರ್ನಾಟಕದಲ್ಲಿಯೂ ನಡೆದಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಧಾನಸಭೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ನಿರಾಕರಿಸಿದ್ರು. ಅವರು ಭಾಷಣದ ಕೆಲವು ಭಾಗಗಳ ಬಗ್ಗೆ ಆಕ್ಷೇಪಣೆ ಎತ್ತಿದ್ರು. ಮೂವರು ರಾಜ್ಯಪಾಲರು ಸರ್ಕಾರದ ಲಿಖಿತ ಭಾಷಣ ಓದೋಕೆ ಆಕ್ಷೇಪಿಸುತ್ತಾರೆ. ಮೂರೂ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ. ಸರ್ಕಾರ ಸುಳ್ಳು ಹೇಳ್ತಿದೆ ಅಥವಾ ಕೇಂದ್ರದ ವಿರುದ್ಧದ ಅಂಶಗಳಿವೆ ಎನ್ನುವ ಮೂಲಕ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದೋಕೆ ರಾಜ್ಯಪಾಲರು ನಿರಾಕರಿಸುತ್ತಿದ್ದಾರೆ. ಹಾಗಾದ್ರೆ ಮಧ್ಯಪ್ರದೇಶದ ರಾಜ್ಯಪಾಲರು ಅಥವಾ ಉತ್ತರ ಪ್ರದೇಶದ ರಾಜ್ಯಪಾಲರು ಸರ್ಕಾರದ ಲಿಖಿತ ಭಾಷಣ ಓದೋಕೆ ನಿರಾಕರಿಸುತ್ತಾರ? ಮಹಿಳೆಯರ ಮೇಲಿನ ದೌರ್ಜನ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಉತ್ತರ ಪ್ರದೇಶವಾಗ್ಲಿ, ಕಲುಷಿತ ನೀರು ಕುಡಿದು ಜನರು ಸಾವನ್ನಪ್ಪಿರುವ ಮಧ್ಯಪ್ರದೇಶವಾಗ್ಲಿ ಆ ವಿಷಯವನ್ನ ಭಾಷಣದಲ್ಲಿ ಸೇರಿಸಿಲ್ಲ ಅಂತ ಆಕ್ಷೇಪಿಸಿ ಆ ರಾಜ್ಯಗಳ ರಾಜ್ಯಪಾಲರು ಭಾಷಣ ಓದೋಕೆ ನಿರಾಕರಿಸಬಲ್ಲರ? ಅದು ಖಂಡಿತವಾಗಿ ನಡೆಯಲಾರದು. ಯಾಕೆಂದ್ರೆ ಅಲ್ಲಿ ಡಬಲ್ ಎಂಜಿನ್ ಸರ್ಕಾರ ಇದೆ.
ರಾಜ್ಯಪಾಲರು ಭಾಷಣವನ್ನು ಓದೋಕೆ ನಿರಾಕರಿಸೋದು ಅಥವಾ ವಿಧಾನಸಭೆಯಿಂದ ಹೊರ ನಡೆಯುವುದು ದೇಶದ ಒಕ್ಕೂಟ ರಚನೆಯನ್ನ ತೀವ್ರವಾಗಿ ದುರ್ಬಲಗೊಳಿಸುತ್ತೆ. ಇದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಬಂಗಾಳದಲ್ಲಿ ಜಗದೀಪ್ ಧನ್ಕರ್ ರಾಜ್ಯಪಾಲರಾಗಿದ್ದಾಗ ಅವರು ಮಮತಾ ಬ್ಯಾನರ್ಜಿ ಸರ್ಕಾರದೊಂದಿಗೆ ಸತತ ಸಂಘರ್ಷ ನಡೆಸಿದ್ರು. ಪ್ರಶ್ನೆ ಏನು ಅಂದ್ರೆ ರಾಜ್ಯಪಾಲರನ್ನ ವ್ಯವಸ್ಥಿತ ಮಾದರಿಯಲ್ಲಿ ಬಳಸಲಾಗ್ತಿದೆಯೇ ಅನ್ನೋದು. ಇದು ವಿರೋಧ ಪಕ್ಷಗಳ ಸರ್ಕಾರಗಳಿಗೆ ಕಿರುಕುಳ ಮಾಡುವ ಉದ್ದೇಶದ್ದಾಗಿದೆಯಾ ಅಥವಾ ರಾಜ್ಯಪಾಲರು ಇಂತಹ ನಡೆಯ ಮೂಲಕ ತಮ್ಮ ರಾಜಕೀಯ ಸ್ಥಾನಮಾನವನ್ನು ಹೆಚ್ಚಿಸೋಕೆ ಬಯಸಿದ್ದಾರೆ? ಯಾವುದಾದ್ರೂ ರೀತಿಯ ವಿವಾದವನ್ನು ಸೃಷ್ಟಿ ಮಾಡಬೇಕು ಮತ್ತು ಆ ಮೂಲಕ ಬಿಜೆಪಿ ವರಿಷ್ಠರ ಗಮನ ಸೆಳೆಯಬೇಕು ಅಂತ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಇದು ಕೇವಲ ಕಾಕತಾಳೀಯವಲ್ಲ. ಈ ಮೂರೂ ರಾಜ್ಯಗಳ ರಾಜ್ಯಪಾಲರು ಒಂದೇ ರೀತಿಯ ನಡೆಯನ್ನ ತೋರಿಸಿದ್ದಾರೆ. ಮೂರೂ ರಾಜ್ಯಗಳು ವಿರೋಧ ಪಕ್ಷದವರ ಆಳ್ವಿಕೆಯಲ್ಲಿವೆ. ತಮ್ಮನ್ನು ನೇಮಿಸುವ ಕೇಂದ್ರವನ್ನ ತಾವ್ಯಾಕೆ ಸರ್ಕಾರದ ಭಾಷಣದ ಹೆಸರಲ್ಲಿ ಟೀಕಿಸಬೇಕು ಎನ್ನುವ ಮಟ್ಟಕ್ಕೆ ರಾಜ್ಯಪಾಲರು ಬಂದು ಮುಟ್ಟಿರುವಂತಿದೆ. ತಾಂತ್ರಿಕವಾಗಿ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಿಸುತ್ತಾರೆ, ಆದರೆ ಕೇಂದ್ರ ಸರ್ಕಾರದ ಸಲಹೆಯ ಮೇರೆಗೆ ಅವರನ್ನ ನೇಮಕ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಅವರನ್ನ ನಿರ್ದಿಷ್ಟ ರಾಜ್ಯಕ್ಕೆ ನೇಮಿಸೋಕೆ ಸಲಹೆ ನೀಡುತ್ತೆ. ರಾಷ್ಟ್ರಪತಿಗಳು ಇದಕ್ಕೆ ಸಹಿ ಹಾಕ್ತಾರೆ. ಇದು ಸಂಪ್ರದಾಯ. ರಾಷ್ಟ್ರಪತಿಗಳು ತಮ್ಮ ಸ್ವಂತ ವಿವೇಚನೆ ಬಳಸಿ ರಾಜ್ಯಪಾಲರನ್ನ ತೆಗೆದುಹಾಕೋದು ಅಥವಾ ನೇಮಿಸೋದು ನಡೆದಿಲ್ಲ. ಈಗ ರಾಜ್ಯಪಾಲರ ಇಂತಹ ನಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರಗಳು ಈ ಇಡೀ ವಿಷಯದಲ್ಲಿ ಮೋದಿ ಸರ್ಕಾರವನ್ನ ಟೀಕಿಸುತ್ತಿವೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ನೇಮಿಸೋದ್ರಿಂದ ಮೋದಿ ಸರ್ಕಾರ ಇದರ ರಾಜಕೀಯ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.